ಇನ್ನು ಬೆಂಗಳೂರಿನಲ್ಲಿ ಆಟೋ ಮತ್ತು ಕ್ಯಾಬ್ ಚಾಲಕರು ಈ ಅನಧಿಕೃತ ಈ ಬೈಕ್ ಟ್ಯಾಕ್ಸಿಗಳಿದೆಯಲ್ಲ ಅವರ ಹೊಟ್ಟೆ ಹೊಡಿತಾ ಇದೆ ಅದು. ದಯವಿಟ್ಟು ಅದಕ್ಕೆ ಬ್ರೇಕ್ ಹಾಕಿ ಅಂತ ಪಟ್ಟು ಹಿಡಿದಿದ್ದಾರೆ. ಒನ್ ಸಿಟಿ ಒನ್ ರೇಟ್ ದಯವಿಟ್ಟು ಜಾರಿ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಅವರ ಆಗ್ರಹ. ಇನ್ನು ಸ್ವಲ್ಪ ಹೊತ್ತಿಗೆ ಅವರು ಸಾರಿಗೆ ಇಲಾಖೆಯ ಕಚೇರಿಯನ್ನು ಮುತ್ತಿಗೆ ಹಾಕ್ತಾರೆ. ಯಾರ್ಯಾರು ಈ ರೀತಿ ಟ್ಯಾಕ್ಸಿ ಓಡಿಸ್ತಾರಲ್ಲ ಅಲ್ಲೆಲ್ಲ ಹಿಡಿದು ಇವ್ರು ವಿಚಾರಿಸ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನು ಎತ್ತ, ನಿಮ್ಗೆ ಯಾರು ಹೇಳಿದ್ರು, ಏನು, ಇದೆಲ್ಲದೂ ಕೂಡ ಬೈಕ್ ಟ್ಯಾಕ್ಸಿಗಳು ಯಾವುದೇ ಕಾರಣಕ್ಕೂ ಇರಬಾರ್ದು ಅನ್ನುವಂಥದ್ದು ಇವ್ರದ್ದು. ಇದರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ನಷ್ಟ ಆಗ್ತಾ ಇದೆ. ಸೊ ಇದೆಲ್ಲ ಆದಮೇಲೆ ಸಾರಿಗೆ ಇಲಾಖೆ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ. 11 RTO ಕಚೇರಿ ವ್ಯಾಪ್ತಿನಲ್ಲಿ ಬೈಕ್ ಟ್ಯಾಕ್ಸಿಗಳು ಸೀಸ್ ಆಗಿವೆ. ಬೈಕ್ ಚಾಲಕರು ಮಾತಾಡಿದ್ದಾರೆ, ಬನ್ನಿ ಏನು ಹೇಳ್ತಾರೆ ನೋಡೋಣ. ಇಲ್ಲಿ ಯಶವಂತಪುರದಿಂದ ಇಲ್ಲಿ ಒಂದು ಅಶೋಕ್ ನಗರ ಹೋಗ್ತಾ ಇದ್ದೆ. ಏನಾಗಿದೆ ಅಂದ್ರೆ ಹಿಂಗೆ ಬರ್ಬೇಕಾದ್ರೆ ಆನ್ ದಿ ವೇದಲ್ಲಿ ಹಿಡಿದಿದ್ದಾರೆ. ಹಿಂಗೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಏನು ಮಾಡೋದು? ಇವಾಗ ಹೇಳ್ಬಿಟ್ಟಾದ್ರೆ ಅಟ್ಲೀಸ್ಟ್ ಹೇಳಿದ್ರೆ ಮಾಡ್ಬೋದಿತ್ತು. ಇವಾಗ ಹಿಂಗೆ ಮಾಡಿ ಏನೋ ಸರ್, ಎಲ್ಲರೂ ನಾವು ವೆಯ್ಟ್ ಮಾಡ್ತಾ ಇದೀವಿ. ನಮ್ಮ ಬೈಕವ್ರು ಯಾರೋ ಅವ್ರು ಬರ್ತಾರಂತ ಅಸೋಸಿಯೇಷನ್ ವೆಯ್ಟ್ ಮಾಡ್ತಿದ್ದೀವಿ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಅಂದ್ರೆ ಯಾವತ್ತಿಂದನೂ ಇಲ್ಲಿಗಲ್ಲೇ ಸರ್ ಅದು. ಇವಾಗ ಆ್ಯಪಲ್ ಸಿಗ್ತಾರದಕ್ಕೆ ಸರ್ ಎಲ್ಲರೂ ಮಾಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ ಸರ್, ನೋಡಬೇಕು. ಈಗ ಎಲ್ಲರೂ ವೆಯ್ಟ್ ಮಾಡಿ. ನಾನು ಇಲ್ಲಿ ಇದು ಕುರುಬ್ರಳ್ಳಿಂದ ವಸಂತನಗರ್ ಹೋಗ್ತಾ ಇದ್ದೆ. ಬಂದರು, ಸಡನ್ ಆಗಿ ಹಿಡಿದ್ರು. ನಮ್ಗೆ ಗೊತ್ತಿಲ್ಲ ಆಟೋ ಇದೆ, ಬಂದ್ ಮಾಡಿದ್ದಾರೆ ಅದಂತ. ನಾವು ಮೊದ್ಲಿಂದೆಲ್ಲ ಮಾಡ್ಕೊಂತ ಬಂದಿದ್ವಿ. ಮೊದ್ಲಿಂದೆಲ್ಲ ಹಿಂಗಾಗಿದೆ, ಇವತ್ತು ಮಾಡಿದ್ದಾರೆ. ಇನ್ನೇನು ಯಾರು ಹೇಳಿಲ್ಲ. ಹೇಳಿದ್ದಿದ್ರೆ ನಾವೇನಕ್ಕೆ ಬರ್ತಾ ಇದ್ವಿ ಸಿಕ್ಕಾಕೊಳಕ್ಕೆ? ಸುಮ್ಮನೆ ಬಂದ್ಬಿಟ್ಟು ಸಡನ್ ಆಗಿ ಹಿಡಿದ್ಬಿಟ್ಟು ಅವ್ರು ಆ್ಯಪಲ್ಲಿ ಬಂದ್ ಮಾಡಿದ್ರೆ ನಾವೇನಕ್ಕೆ ಮಾಡಕ್ಕೆ ಹೋಗ್ತೀವಿ ಡ್ಯೂಟಿನ? ಅವ್ರು ಅಲೋ ಕೊಟ್ಟಿರೋದಕ್ಕೆ ನಾವು ಮಾಡ್ತಾರೆ ಡ್ಯೂಟಿ. ಇಲ್ಲ ಸುಮ್ಮನೆ ನಾವೇನಕ್ಕೆ ಮಾಡ್ತಾ ಇದ್ವಿ? ಏನೋ ಫೋನ್ ಮಾಡ್ತಾ ಇದೀವಿ, ಒಂದೊಂದ್ಸರಿ ಎತ್ತಾರೆ, ಒಂದೊಂದ್ಸರಿ ಎತ್ತಲ್ಲ, ಏನಿಲ್ಲ. ಸುಮ್ಮನೆ ಫೈನ್ ಕಟ್ಟಬೇಕು, ಅದು ಕಟ್ಬೇಕು. ನಾವು ಏನೋ ಇನ್ನೂ ಅಷ್ಟೇ ಅಂತ ಹೇಳಿಲ್ಲ. ನಾವು ದುಡಿಯೋದೇ ದಿನಕ್ಕೆ ಒಂದು 800-900, ಅದ್ರಲ್ಲಿ 5-6 ಸಾವಿರ ಕೇಳಿದ್ರೆ ಎಲ್ಲಿಂದ ಕೊಡೋದು ನೋಡಿ. ಏನು ಮಾಡ್ಬೇಕು ಏನು ಕತೆನ ಇನ್ನೂ ಒಂದು ಗೊತ್ತಾಗ್ತಿಲ್ಲ. ಇವಾಗ ಹಿಡ್ದಾಕವ್ರೆ, ಅವ್ರಿಗೆ ಗೊತ್ತು. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನಾವೆಲ್ಲ ದುಡ್ಕೊಂಡು ತಿನ್ನೋರೆ. ನೋಡಿ, ಅರುಣ್ ಕುಮಾರ್ ಹೇಳಿದಂಥ ಮಾತೆಲ್ಲ ಅರ್ಥ ಇದೆ. ನಮಗೇನು ಗೊತ್ತು? ಆ್ಯಪನ್ನೇ ಬಂದ್ ಮಾಡಿ, ಆ್ಯಪನ್ನೇ ಬಂದ್ ಮಾಡಿದ್ರೆ ನಾವ್ಯಾಕೆ ಇದನ್ನು ಮಾಡೋಕ್ಕೆ ಹೋಗ್ತೀವಿ? ಅವಕಾಶ ಇದೆ ಅಂತ ಮಾಡ್ತೀವಿ. ಈಗ ಹಿಡಿದು ನೀವೇನಾದರೂ ನಮಗೆ ಹಾಕಿಬಿಟ್ರೆ, ದುಡ್ಡು ಹಾಕ್ಬಿಟ್ರೆ, ದಂಡ ಹಾಕ್ಬಿಟ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ.